ಸೊ ನಿಮಗೆ ನಾನು ಲಾಸ್ಟ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಗೆಟ್ ಮೆಥಡ್, ಡಿಲೀಟ್ ಆ್ಯಂಡ್ ಆಲ್ಸೋ ಪೋಸ್ಟ್ ಮೆಥಡು ಆ್ಯಂಡ್ ಬೈ ಕ್ರಿಪ್ಟ್ ಆ್ಯಂಡ್ JWT ಟೋಕನ್ ಆಲ್ಸೋ. ಸೊ ಈ ವಿಡಿಯೋದಲ್ಲಿ ನಾನು ಹೇಗೆ ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡು ಲೋಕಲಿ ಕನೆಕ್ಷನ್ ಮಾಡೋದು, ಸೆಟಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಪುಟ್ ಮತ್ತು ಪ್ಯಾಚ್ ಹೋಮ್ವರ್ಕ್ ಕೊಟ್ಟಿದೆ. ಸೊ ಅದು ನೀವು ಟ್ರೈ ಮಾಡಿದರೆ ವರ್ಕ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಈಗ ನಮ್ಮ ಸರ್ವರ್ ಇದನ್ನು ರನ್ ಮಾಡ್ತೀನಿ, npm run div. ಆ್ಯಂಡ್ ಆಲ್ಸೋ ನಾನು ಫ್ರಂಟ್ ಎಂಡ್ಗೆ Next.js ಯೂಸ್ ಮಾಡ್ತಾಯಿದ್ದೀನಿ. ನೀವು ರಿಯಾಕ್ಟ್ ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆ್ಯಂಗುಲರ್ ಸಹ ಯೂಸ್ ಮಾಡ್ಬೋದು. ನಾನು Next.js ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂದು ಲೇಯರ್ ರಿಯಾಕ್ಟ್ ಥರನೇ ಸೇಮ್, ಬಟ್ ಇದು ಒಂದು ಫ್ರೇಮ್ ವರ್ಕ್. ರಿಯಾಕ್ಟ್ ಲೈಬ್ರರಿ ಅಲ್ಲ, ಅದ್ರ ಮೇಲೆ ಒಂದು ಫ್ರೇಮ್ ವರ್ಕ್ ಇದೆ. ಓಕೆ, ಸೊ ಈಗ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಟೀಚಿಂಗ್ and npx create view ಅಂತ ಕ್ರಿಯೇಟ್ ಮಾಡ್ತೀನಿ. npx create next app. ಓಕೆ, ನಾವು ಇದು Next.js ಒಂದು ಡಿಫಾಲ್ಟ್ ಕಮೆಂಟ್. ಸೊ ಇದನ್ನು ಎಂಟರ್ ಕೊಟ್ಟರೆ npx ಅಂತ, ಅದಾದಮೇಲೆ ಕ್ರಿಯೇಟ್ ನೆಕ್ಸ್ಟ್ ಆ್ಯಪ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಒಂದು ಲ್ಯಾಂಡಿಂಗ್ ಪೇಜ್, ಒಂದು ಫೋಲ್ಡರ್ ಸೆಟಪ್ ಮಾಡಿಕೊಡುತ್ತೆ Next.js. ಸೊ ಇದಕ್ಕೆ ನೇಮ್ ಸಹ ಕೊಡಬೇಕು. ಸೊ ನಾನು ಫ್ರಂಟ್ ಎಂಡ್ ಅಂತ ಕೊಡ್ತೀನಿ. ಓಕೆ, ಆ್ಯಂಡ್ ಟೈಪ್ ಸ್ಕ್ರಿಪ್ಟ್ ಬೇಡ ನಮಗೆ, ESLint ಸಹ ಬೇಡ, Tailwind CSS ಬೇಕು, ಆ್ಯಂಡ್ src ಡೈರೆಕ್ಟರಿ ಬೇಡ, ಆ್ಯಪ್ ರೋಟ್ ಬೇಕು, ಟರ್ಬೋ ಪ್ಯಾಕ್ ಸಹ ಬೇಡ. ಓಕೆ, ಸೊ ಎಂಟರ್ ಕೊಟ್ಟು ವೆಯ್ಟ್ ಮಾಡೋಣ. ಇದು ಇಂಟರ್ನೆಟ್ ಕನೆಕ್ಷನ್ ಸ್ಪೀಡ್ ಮೇಲೆ ಡಿಪೆಂಡು, ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಬೇಗ ಕ್ರಿಯೇಟ್ ಆಗುತ್ತೆ. ಓಕೆ 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 ಕ್ರಿಯೇಟ್ ಆಯ್ತು ಈಗ. ಆ್ಯಂಡ್ ಇದನ್ನು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡೋಕ್ಕೆ ಆ ಫೋಲ್ಡರ್ಗೆ ಹೋಗಿ ಕೋಡ್ ಡಾಟ್ ಅಂತ ಕೊಟ್ಟರೆ VS ಕೋಡಲ್ಲಿ ಓಪನ್ ಆಗುತ್ತೆ. ಓಕೆ, ಆ್ಯಕ್ಚುಲಿ ಇದು ಕರ್ಸರಲ್ಲಿ ಓಪನ್ ಆಗ್ತಿದೆ. ಸೊ ಮ್ಯಾನ್ಯಲ್ ಆಗಿ ಓಪನ್ ಮಾಡ್ತೀನಿ. ಟೀಚಿಂಗ್ ಫ್ರಂಟ್. ಓಕೆ, ಆ್ಯಂಡ್ ಇದನ್ನು ಹೇಗೆ ರನ್ ಮಾಡೋದು ಇದೆಲ್ಲ ಆ್ಯಕ್ಚುಲಿ Next.js ಒಂದು ಟ್ಯೂಟೋರಿಯಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡಿ, ನಿಮ್ಗೇನಾದ್ರು ಫ್ರಂಟ್ ಎಂಡ್ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ಅಂದರೆ ಸೊ ಅದನ್ನು ನೋಡಿ, ಅದಾದಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. npm run div ಅಂತ ಕೊಟ್ಟರೆ ರನ್ ಆಗುತ್ತೆ. ಓಕೆ, ಸೊ ಇದು ಲೋಕಲ್ ಹೋಸ್ಟ್ ಆ್ಯಂಡ್ ನಮ್ಮ ಪೋರ್ಟ್ ನಂಬರು 3000 ರನ್ ಆಗ್ತಿದೆ. ಓಕೆ, ಆ್ಯಂಡ್ ಇಲ್ಲಿ ಎರರ್ ತೋರಿಸ್ತಿದೆ. ಇದು ನಮ್ಮ Next.js ಅವ್ರದ್ದು ಡಿಫಾಲ್ಟ್ ಪ್ರಾಜೆಕ್ಟ್ ಆ್ಯಂಡ್ ಆಲ್ರೆಡಿ ಒಂದು ಎರರ್ ತೋರಿಸ್ತಿದೆ, ನಾವೇನು ಮಾಡ್ದಾನೆ. ಆ್ಯಕ್ಚುಲಿ ಇದು ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಬಗ್ಸ್ ಇದೆ. ಸೊ ಇನ್ನೂ ಫಿಕ್ಸ್ ಮಾಡಿಲ್ಲ ಅಂತ ಅಂದ್ಕೊತೀನಿ. ಸೊ ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ಏನಾದ್ರು ಕೋಡ್ ಮಾಡಬೇಕಾದ್ರೆ ಸೊ ಇದನ್ನೆಲ್ಲ ಲೇಟೆಸ್ಟ್ ವರ್ಷನ್ನ ಯೂಸ್ ಮಾಡಬಾರ್ದು, ಇದು ಬೀಟಾ ವರ್ಷನ್. ಓಕೆ, ಸೊ ಅದನ್ನು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಹಲೋ ಅಂತ ಹಾಕ್ಕೊತೀನಿ ಆ್ಯಂಡ್ empty ಅದೆಲ್ಲ. ಓಕೆ, ಬರೀ ಹಲೋ ಅಂತ ಇದೆ. ಆ್ಯಂಡ್ ಆಲ್ಸೋ CSS ರೇಸ್ ಮಾಡ್ತೀನಿ. ಓಕೆ, ಹಲೋ ಅಂತ ಕಾಣಿಸ್ತಿದೆ, ವೈಟ್ ಬ್ಯಾಕ್ಗ್ರೌಂಡ್. ಓಕೆ, ಆ್ಯಂಡ್ ಇವಾಗ ಎರರ್ ಏನಂತ ಬಂತು. ಓಕೆ, ರಿಫ್ರೆಶ್ ಮಾಡಿದ್ರೆ ಓಕೆ, ಈಗ ಎರರ್ ಬರ್ತಿಲ್ಲ. ಓಕೆ, ಮತ್ತೆ ಇನ್ನೊಂದು ಸತಿ ಬಂದಾಗ ನೋಡೋಣ. ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ಬರೋಲ್ಲ. ಸೊ ಇದು ಬೀಟಾ ವರ್ಷನ್ ಆಗಿರೋದ್ರಿಂದ. ಓಕೆ, ಸೊ ಇಲ್ಲಿ ನಾವು ಇದು Next.js JSX ಸಪೋರ್ಟ್ ಕೊಡುತ್ತೆ. JSX ಅಂತ ಇದನ್ನು ರೀನೇಮ್ ಮಾಡೋಣ. ಆ್ಯಕ್ಚುಲಿ JS.js ಅಂತ ಎಕ್ಸ್ಟೆನ್ಷನ್ ಇದ್ದರೂ ಸಹ ಸಪೋರ್ಟ್ ಕೊಡುತ್ತೆ. ಸೊ ನಾವು ಇನ್ನು ಕ್ಲಾರಿಫಿಕೇಷನ್ಗೆ JSX ಅಂತ ಕೊಡ್ತೀನಿ. ಓಕೆ, ಸೊ ಲೋಗೋ ಸಹ ಚೇಂಜ್ ಆಗಿದೆ. JSX ಅಂದರೆ ನಥಿಂಗ್ ಬಟ್ HTML ಮತ್ತು ಜಾವಾಸ್ಕ್ರಿಪ್ಟು ಒಂದೇ ಪೇಜಲ್ಲಿ ರೈಟ್ ಮಾಡ್ಬೋದು ನಾವು. ಓಕೆ, ಆ್ಯಂಡ್ ಇವಾಗ ನಾವು ನಮ್ಮ ಬ್ಯಾಕ್ ಎಂಡ್ APIನ ಕಾಲ್ ಮಾಡೋಣ. ಒಂದು Axios ಸಹ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಫೆಚ್ ಸಹ ಯೂಸ್ ಮಾಡ್ಬೋದು. ಫೆಚ್ ಬಿಲ್ಡಿನ್ ಬಂದಿರುತ್ತೆ. Axios ಒಂದು ಲೈಬ್ರರಿ, ಯಾವುದೇ API ಕಾಲ್ ಮಾಡಬೇಕಾದ್ರೂ Axiosನ ಎಲ್ಲರೂ ಯೂಸ್ ಮಾಡ್ತಾರೆ, ಬಿಕಾಸ್ ಅದರಲ್ಲಿ ತುಂಬ ಫೀಚರ್ಸ್ ಇದೆ. ನೀವು ಏನು ಡಿಫ್ರೆಂಟ್ ಇದೆ ಅಂತ ನೋಡಿ ಫೆಚ್ ಮೆಥಡ್ಗೂ ಮತ್ತು Axios ಮೆಥಡ್ಗೂ. ಒಂದು ಮೇಜರ್ ಡಿಫ್ರೆಂಟ್ ಅಂದರೆ ಇದರಲ್ಲಿ ಒಂದು ಸ್ಟ್ರಕ್ಚರ್ ವೇ ಇರಲಿ
ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಟೈಮ್ ಔಟ್ ಇದೆ, ಇದೇ ಥರ ತುಂಬ ಏನೇನೋ ಇರುತ್ತೆ. ನೀವು ಇದು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಸೊ ಈ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ನಾನು. ಓಕೆ, ಸೊ ಆ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ npm axios. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಮಿಸ್ಟೇಕ್ ಮಾಡ್ತಾ ಹೇಳ್ಕೊಡ್ತೀನಿ, ಬಿಕಾಸ್ ನೀವು ಇದ್ದೇ ಮಿಸ್ಟೇಕ್ನ ರಿಪೀಟ್ ಮಾಡ್ತೀರಾ. ಸೊ ಫಸ್ಟ್ ಮಿಸ್ಟೇಕ್ ಮಾಡಬೇಕು, ಅದಾದಮೇಲೆ ಕಲಿಬೇಕು. ಓಕೆ, ಫಸ್ಟ್ ನಾನಿಲ್ಲಿ API ಕಾಲ್ ಮಾಡಬೇಕಂದ್ರೆ ಯೂಸ್ ಎಫೆಕ್ಟ್ನ ಯೂಸ್ ಮಾಡಬೇಕು. ಇದು ಒಂದು ಹುಕ್ಕು. ಓಕೆ, ಎಫೆಕ್ಟ್. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹುಕ್ ಅಂದರೆ ಏನು, ಸ್ಟೇಟ್ಸ್ ಅಂದರೆ ಏನು ಅಂತ ನೋಡಿ ನನ್ನ ಹಳೆ ಟ್ಯುಟೋರಿಯಲಲ್ಲಿ Next.js. ಓಕೆ, ಈಗ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ, ಗೆಟ್ API ಅಂತ. ಈಗ ಕ್ರಿಯೇಟ್ ಮಾಡ್ತೀನಿ API ಇಸ್ ಈಕ್ವಲ್ ಟು, ಆ್ಯಂಡ್ ಇಲ್ಲಿ ಒಂದು ಆ್ಯರೋ ಫಂಕ್ಷನ್ನು, ಇದರಲ್ಲಿ ನಾವು ಆಕ್ಸಿಯೋಸ್ನ ಯೂಸ್ ಮಾಡಬೇಕು. ಕಾನ್ಸ್ಟ್ ರೆಸ್ಪಾನ್ಸ್ ಆ್ಯಂಡ್ res ಅಂತ ಕೊಡ್ತೀನಿ. res ಈಸ್ ಈಕ್ವಲ್ ಟು ಇಲ್ಲಿ ಆಕ್ಸಿಯೋಸ್ ಡಾಟ್ ಗೆಟ್ ಮೆಥಡ್, ಗೆಟ್ ಪೋಸ್ಟ್ ಪುಟ್ ಅಂತ ಎಷ್ಟೊಂದು ಇರುತ್ತೆ. ಇಲ್ಲಿ ನೋಡಿ ಡಾಟ್ ಹಾಕಿದ್ರೆ ಸಜೆಷನ್ ತೋರಿಸುತ್ತೆ ನಿಮಗೆ. ಆ್ಯಕ್ಚುಲಿ ಅಪ್ಲೈ, ಬೈಂಡ್, ಗೆಟ್, ಇದೇ ಥರ ತುಂಬ ಮೆಥಡ್ ಇದೆ. ಪೋಸ್ಟ್, ಪ್ಯಾಚ್, ಪುಟ್ ಎಲ್ಲ. ಓಕೆ, ನಾವು ಗೆಟ್ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ URLನ ಪಾಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಡೈರೆಕ್ಟಾಗಿ ಯಾವತ್ತು URLನ ಪಾಸ್ ಮಾಡಬಾರ್ದು, .env ಫೈಲಲ್ಲಿ ಪಾಸ್ ಮಾಡಬೇಕು. ಓಕೆ, .env ಇದರಲ್ಲಿ ನಾವು Next.jsಲ್ಲಿ ಯಾವತ್ತು ನೆಕ್ಸ್ಟ್ -ಪಬ್ಲಿಕ್ ಅದಾದಮೇಲೆ ನಾವು ವೇರಿಯಬಲ್ನ ನೇಮಿಂಗ್ ಮಾಡಬೇಕು. ಬಿಕಾಸ್ ಡಿಫಾಲ್ಟಾಗೆ ನಮ್ಮ ಸ್ಟಾರ್ಟಿಂಗ್ ಯಾವುದೇ env ಫೈಲಲ್ಲಿ Next.jsಲ್ಲಿ ಡಿಫಾಲ್ಟಾಗಿ ನಾವು ಇದನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಇದು ಆಕ್ಸೆಪ್ಟ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಪಬ್ಲಿಕ್ URL ಅಂತ ತೊಗೊತೀನಿ. ಬ್ಯಾಕ್ ಎಂಡ್ URL ಅಂತಲೂ ತೊಗೋಬೋದು, ಇಲ್ಲಾಂದರೆ URL ಅಂತಲೂ ತೊಗೋಬೋದು. ಓಕೆ, ನೆಕ್ಸ್ಟ್ ಪಬ್ಲಿಕ್ URL ಆ್ಯಂಡ್ ನಮ್ಮ HTTP ಅಂತ ಮಾತ್ರ ಕೊಡಬೇಕು. HTTPS ಯೂಸ್ ಮಾಡಬಾರ್ದು, ಬಿಕಾಸ್ ನಾವು ಲೋಕಲಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀವಿ. HTTP ಆ್ಯಂಡ್ HTTPS ಡಿಫ್ರೆನ್ಸ ಕಲೀರಿ ನೀವು. ಓಕೆ, /localhost ಆ್ಯಂಡ್ ಪೋರ್ಟ್ ನಂಬರ್ 8080 ಐ ಥಿಂಕ್. ಬ್ಯಾಕ್ ಎಂಡ್ ಯಾವುದ್ರಲ್ಲಿ ರನ್ ಆಗ್ತಿದೆ, 8080. ಓಕೆ, ಸೊ ಇದನ್ನು ಇಲ್ಲಿ ಪಾಸ್ ಮಾಡ್ತೀನಿ. ಬ್ಯಾಕ್ಲೆಟ್ ಆ್ಯಂಡ್ $ಸಿಂಬಲ್ ಯೂಸ್ ಮಾಡ್ಕೊಳ್ಳಿ, ಬಿಕಾಸ್ ಇಲ್ಲಿ ಇದ್ರ ಜೊತೆ ನಾವು /API ಆ್ಯಂಡ್ ರೌಟರ್ ಎಂಡ್ ಪಾಯಿಂಟ್ ಪ್ರಾಡಕ್ಟ್ಸ್ ಇದರೊಳಗೆ ಏನಿಲ್ಲ, ಸ್ಲ್ಯಾಶ್ ಇದೆ. ಓಕೆ, ಪ್ರಾಡಕ್ಟ್ಸ್ನ ಗೆಟ್ ಮಾಡೋಣ ಫಸ್ಟ್. ಓಕೆ, /API/ ಏನಂತ ಇದ್ದಿದ್ದು ಪ್ರಾಡಕ್ಟ್ಸ್ ಅಲ್ಲ, ಇನ್ನೊಂದು ಸತಿ ಕನ್ಫರ್ಮ್ ಮಾಡ್ಕೊಳ್ತೀನಿ. ರೌಟ್ಸ್, ಓಕೆ, ಪ್ರಾಡಕ್ಟ್ಸ್ ಅಂತಲೇ ಇದೆ. ಸೊ ಇದನ್ನು ಈಗ ಕಾಲ್ ಮಾಡ್ತೀನಿ. ಓಕೆ, ಇವಾಗ ನಮ್ಮ ಪೇಜಲ್ಲಿ ಆ್ಯಕ್ಚುಲಿ ರನ್ ಆಗಲ್ಲ ಅನಿಸುತ್ತೆ, ಎರರ್ ಬರುತ್ತೆ ನೋಡಿ. ಇಲ್ಲಿ ಎರರ್ ಬರ್ತಿದೆ, ಇಲ್ಲೂ ನೋಡ್ಬೋದು. ಬಿಕಾಸ್ Next.js ಎಲ್ಲ ಪೇಜನ್ನು ಸರ್ವರ್ ಸೈಡ್ ರೆಂಡರ್ ಮಾಡೋದು. ನಾವು ಯಾವುದೇ ಹುಕ್ನ ಯೂಸ್ ಮಾಡಬೇಕಾದ್ರೆ ನಾವು ಕ್ಲೈಂಟ್ ಸೈಡ್ಗೆ ಕನ್ವರ್ಟ್ ಮಾಡಬೇಕು ಪೇಜ್ನ. ಸೊ ಅದು ಹೇಗೆ ಕನ್ವರ್ಟ್ ಮಾಡೋದು, ಯೂಸ್ ಕ್ಲೈಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಇವಾಗ ರನ್ ಆಗ್ತಿದೆ ಆ್ಯಂಡ್ ಆಲ್ಸೋ ರೆಕಾರ್ಡ್ ಆಗ್ತಿದೆಯಾ ವಿಡಿಯೋ. ಓಕೆ, ಇವಾಗ ರಿಫ್ರೆಶ್ ಮಾಡ್ತೀನಿ ಆ್ಯಂಡ್ ಓಕೆ ಇಸ್ ನಾಟ್ ಡಿಫೈನ್. ಓಕೆ, ಬಿಕಾಸ್ ನಾವು ಯಾವುದೇ envನ ಯೂಸ್ ಮಾಡಬೇಕಾದ್ರೂ process.env ಅಂತ ಕೊಡಬೇಕು. ಅದಾದಮೇಲೆ ವೇರಿಯಬಲ್ ನೇಮ್. ಸೊ ಈಗ ರನ್ ಆಗ್ತಿದೆ, ಬಟ್ ಸ್ಟಿಲ್ ನಮಗೆ ಎರರ್ ಬರ್ತಿದೆ. ಸೊ ಎರರ್ ಏನು ಅಂತ ನೋಡೋಣ. ಸೊ 404 ಮೇ ಬಿ URL ಸಿಗ್ತಿಲ್ಲ ಅದಕ್ಕೆ.
ಸೊ ಇನ್ಸ್ಪೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಆ್ಯಂಡ್ ನೆಟ್ವರ್ಕ್ ಟ್ಯಾಬ್ ಹೋಗಿ ಇಲ್ಲಿ ಫೆಚ್ /XHR ಅಂತ ಇರುತ್ತೆ. ಇಲ್ಲಿ ಎಲ್ಲ API ಕಾಲ್ಸ್ನ ನೋಡ್ಬೋದು ನಾವು. ಸೊ ಈಗ ರಿಫ್ರೆಶ್ ಮಾಡ್ತೀನಿ ಆ್ಯಂಡ್ ಪ್ರಾಡಕ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಡರ್ಸಲ್ಲಿ ನಮ್ಮ URL ಕಾಣಿಸುತ್ತೆ. ಸೊ ಇದು ಲೋಕಲ್ ಹೋಸ್ಟ್ 300 ಅಂತ ಬರ್ತಿದೆ, ಅನ್ಡಿಫೈನ್ ಬರ್ತಿದೆ. ಮೇ ಬಿ ನಮ್ಮ ENV ಸಿಗ್ತಿಲ್ಲ, ಅದಕ್ಕೆ ಯಾಕೆ ಅಂತ ನೋಡೋಣ. ನೇಮಿಂಗ್ ಕನ್ವೆನ್ಷನ್ ಕರೆಕ್ಟಾಗಿದೆ. ಓಕೆ, ENV ಫೋಲ್ಡರ್ ಆ್ಯಪ್ ಫೋಲ್ಡರ್ ಒಳಗಿದೆ. ಯಾವತ್ತು ಇದು ಪೇರೆಂಟ್ ಫೋಲ್ಡರ್ ಒಳಗೇ ಇರಬೇಕು. ಓಕೆ, ಸೊ ಇವಾಗ ಮತ್ತೆ ಸೇವ್ ಮಾಡ್ತೀನಿ ಆ್ಯಂಡ್ ಓಕೆ, ಟೋಟಲ್ ಎಷ್ಟು ಎರರ್ಸ್ ಆಯಿತು. ಒಂದು ಕ್ಲೈಂಟ್ ಆ್ಯಂಡ್ ಇನ್ನೊಂದು ENVದು ಫೋಲ್ಡರ್ ಆಚೆನೇ ಇರಬೇಕು. 2 ಆ್ಯಂಡ್ ಸ್ಟಿಲ್ ಇನ್ನೊಂದು ಎರರ್ ಇದೆ, ಕ್ರಾಸ್ ಎರರ್. ಓಕೆ, CORS ಇದು ಯೂಶ್ವಲಿ ಯಾವಾಗಲೂ ಬಂದೇ ಬರುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ. ಬಿಕಾಸ್ ಇದು ಬೇರೆ ಬೇರೆ ಡೊಮೈನ್ ಆಗಿರೋದ್ರಿಂದ ಇದು ಪೋರ್ಟ್ ನಂಬರ್ 3000 ವರ್ಕ್ ಆಗ್ತಿದೆ ಆ್ಯಂಡ್ ಬ್ಯಾಕ್ ಎಂಡ್ 8080 ವರ್ಕ್ ಆಗ್ತಿದೆ. ಸೊ ಇದು ಎರಡು ಕನೆಕ್ಟ್ ಮಾಡಬೇಕಾದ್ರೆ ನಾವು ಕ್ರಾಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಒಂದು ಪ್ಯಾಕೇಜ್, ಅದನ್ನು ಸಹ ಇನ್ಸ್ಟಾಲ್ ಮಾಡ್ತೀನಿ. ಓಕೆ, npm i CORS ಇನ್ಸ್ಟಾಲ್. ಓಕೆ, ಆ್ಯಂಡ್ ಇದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಮಾಡಾದಮೇಲೆ next.js ಫೈಲಲ್ಲಿ ಮೇನ್ ಫೈಲಲ್ಲಿ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಕಾನ್ಸ್ಟ್ cors = require and ಓಕೆ cors ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡೋದು, app.use corsನ ಕಾಲ್ ಮಾಡಿ ಫಂಕ್ಷನ್. ಓಕೆ, ಸೊ ಈಗ ಸೇವ್ ಮಾಡಿದೆ, ರೀಸ್ಟಾರ್ಟ್ ಆಗಿದೆ ನಮ್ಮ ಸರ್ವರ್ ಆ್ಯಂಡ್ ಈಗ ಎಗೇನ್ ಕಾಲ್ ಮಾಡ್ತೀನಿ. ಓಕೆ, ನಮ್ಮ API ಕಾಲ್ ಆಗ್ತಿದೆ ಬಿಕಾಸ್ ಸಕ್ಸಸ್ ಆಗ್ತಿದೆ ಆ್ಯಂಡ್ 200 ಸ್ಟೇಟಸ್ ಕೋಡ್ ಇದೆ ಆ್ಯಂಡ್ ನಮ್ಮ ಡೇಟಾ ಇಲ್ಲಿ ಕಾಣಿಸ್ತಿದೆ. ಓಕೆ, ಬಟ್ ಇದು ಪ್ರಾಪರ್ ಮೆಥಡಾ? ಇಲ್ಲ, ಬಿಕಾಸ್ ನಾವಿಲ್ಲಿ ಡೈರೆಕ್ಟಾಗಿ ಕಾಲ್ ಮಾಡಿದ್ದೀವಿ, ಅಸಿಂಕ್ ಅವೈಟ್ನ ಯೂಸೇ ಮಾಡಿಲ್ಲ. ಯಾವತ್ತು ಯಾವುದೇ APIನ ಕಾಲ್ ಮಾಡಬೇಕಾದ್ರೆ ನಾವು ಅಸಿಂಕ್ ಆ್ಯಂಡ್ ಅವೈಟ್ನ ಯೂಸ್ ಮಾಡಲೇಬೇಕು. ಬಿಕಾಸ್ ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಈಗ ಬಂತು, ಬಟ್ ಒಂದೊಂದು ಸರಿ ಟೈಮ್ ತೊಗೊಳುತ್ತೆ. ಯಾವಾಗಲೂ ಪ್ರಾಮಿಸ್ನ ರಿಸಾಲ್ವ್ ಮಾಡಬೇಕಾದ್ರೆ ನಾವು ಅಸಿಂಕ್ ಅವೈಟ್ ಇಲ್ಲಾಂದರೆ .then ಮೆಥಡ್ನ ಯೂಸ್ ಮಾಡಬೇಕು. .thenಗಿಂತ ಅಸಿಂಕ್ ಅವೈಟ್ ತುಂಬ ಬೆಟರ್ ವರ್ಷನು, ಅದು ES6 ಫೀಚರ್ ಆಗಿರೋದ್ರಿಂದ. ಸೊ ಇಲ್ಲಿ ಫಂಕ್ಷನ್ ಮುಂದೆ ಅಸಿಂಕ್ ಆ್ಯಂಡ್ ಅವೈಟ್ ಓಕೆ ಹಾಕಿದಾಗ ಮತ್ತೆ ಇನ್ನೊಂದು ಸತಿ ರಿಫ್ರೆಶ್ ಮಾಡ್ತೀನಿ. ಓಕೆ, ಇದು ಪ್ರಾಪರ್ ಮೆಥಡ್ ಆ್ಯಂಡ್ ಸ್ಟಿಲ್ ಒಂದು ಎರರ್. ಓಕೆ, ಇದು Next.js ಅವ್ರದ್ದು. ಸೊ ಸಮ್ಟೈಮ್ಸ್ ಬರುತ್ತೆ, ಒಂದೊಂದು ಸತಿ ಬರೋಲ್ಲ, ಸ್ಟೇಬಲ್ ಆಗಿಲ್ಲ ಈ ವರ್ಷನು. ಮೇ ಬಿ ಲೇಔಟಲ್ಲಿ ನಾವು ಸಸ್ಪೆನ್ಷನ್ ಸಮಥಿಂಗ್ ಆಗಿಬರುತ್ತೆ ಸರ್, ಸಪ್ರೆಸ್ ಹೈಡ್ರೇಷನ್ ವಾರ್ನಿಂಗ್. ಓಕೆ ಓಕೆ ಈಗ ಬರ್ತಿಲ್ಲ. ಸೊ ಯಾವತ್ತು ಬೀಟಾ ವರ್ಷನ್ನ ಯೂಸ್ ಮಾಡಬಾರ್ದು. ನಾನೀಗ ಬೀಟಾ ವರ್ಷನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಆ್ಯಪಲ್ ಇದೆ, ಬನಾನಾ ಇದೆ ಆ್ಯಂಡ್ ನಾವು ಫ್ರೂಟ್ ಆರೆಂಜಲ್ಲೇ ಯೂಸ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಇಲ್ಲಿ ನಾನು ಇದರಲ್ಲಿ ಆ್ಯಕ್ಚುಲಿ ಓನ್ಲಿ ಬ್ಯಾಕ್ ಎಂಡ್ನ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಕನೆಕ್ಷನ್ ಹೇಗೆ ಮಾಡೋದು ಫ್ರಂಟ್ ಎಂಡ್ಗೆ ಅದನ್ನು ಹೇಳ್ಕೊಡ್ತೀನಿ. ಓಕೆ, ಫುಲ್ ಡೀಪಲ್ಲಿ ಫ್ರಂಟ್ ಎಂಡ್ ಹೇಳ್ಕೊಡೋಲ್ಲ, ಬಿಕಾಸ್ ಆಲ್ರೆಡಿ ಒಂದು Next.js ಟ್ಯೂಟೋರಿಯಲ್ ಇದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಅಷ್ಟು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಒಂದೊಂದು ಸತಿ ಪಾಯಿಂಟ್ಸ್ನ ಬಿಡ್ತೀನಿ, ಬಿಕಾಸ್ ಇದು ವಿಡಿಯೋ ಆಗಿರೋದ್ರಿಂದ ನೀವು ಡೌಟ್ ಕೇಳೋಕ್ಕಾಗಲ್ಲ. ಸೊ ನಾನು ಸಹ ಮರ್ತೋಗ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ಯಾರಿಗಾರು ಆಸಕ್ತಿ ಇದ್ದರೆ, ಮೀನ್ಸ್ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಮಾಡೋದ್ರಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಸ್ಕಿಲ್ ಬೇಸಸ್ ಮೇಲೆ ನಾನು ನಿಮಗೆ ಫ್ರೀಲ್ಯಾನ್ಸಿಂಗ್ ಪ್ರಾಡಕ್ಟ್ನ ವರ್ಕ್ ಮಾಡೋಕ್ಕೂ ಸಹ ಅವಕಾಶ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಕರೆಂಟ್ಲಿ ನಾನು ವೀಡಿಯೋ ಯಾಕೆ ಮಾಡ್ತಿಲ್ಲ ಅಂದರೆ ತುಂಬ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಇದೇನಿಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಏನು ಮಾಡುತ್ತೆ ಅಂದರೆ ನಮ್ಮ
ಯಾವುದೇ ಲ್ಯಾಂಗ್ವೇಜ್ದು ಟೆಕ್ಸ್ಟ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು, ಸೊ ಕನ್ನಡ ಹಾಕಿದ್ರೆ ಆ್ಯಂಡ್ ಕನ್ವರ್ಟ್ ಅಂತ ಒತ್ತಿದ್ರೆ, ಸೊ ಇದು ಟೆಕ್ಸ್ಟಲ್ಲಿ ಇದ್ದಿದ್ದು ವಾಯ್ಸಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ವಾಯ್ಸಾಗಿ ಕನ್ವರ್ಟ್ ಆಗಿ ಇಲ್ಲಿ ಪ್ಲೇ ಮಾಡ್ಬೋದು ಆ್ಯಂಡ್ ಡೌನ್ಲೋಡ್ ಸಹ ಮಾಡ್ಬೋದು. ಓಕೆ, ಸೊ ನೀವು ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಇದ್ರ ಮೇಲೆ ವರ್ಕ್ ಮಾಡಬೇಕು ಅಂತ, ಸೊ ನಾನು ನಿಮಗೆ ನೋಡ್ತೀನಿ ನಿಮ್ಮ ಸ್ಕಿಲ್ಲು, ಅದ್ರ ಮೇಲೆ ಇದರಲ್ಲಿ ವರ್ಕ್ ಮಾಡೋ ಅವಕಾಶನೂ ಕೊಡ್ತೀನಿ. ಓಕೆ, ಆ್ಯಂಡ್ ಇದು ಸಿಂಪಲ್ ಯು ಐ, ಬೇಸಿಕ್, ಇದರಲ್ಲಿ ಏನು ಜಾಸ್ತಿ ಏನು ಕೆಲಸನೇ ಮಾಡಿಲ್ಲ. ಸೊ ನಿಮಗೆ ಯು ಐಲಿ ವರ್ಕ್ ಮಾಡೋದು ಸಹ ಇಷ್ಟ ಇದ್ದರೆ ಫ್ರಂಟ್ ಎಂಡಲ್ಲೂ ಸಹ ಕೊಡ್ತೀನಿ ಆ್ಯಂಡ್ ಆಲ್ಸೋ ಬ್ಯಾಕ್ ಎಂಡಲ್ಲೂ ಸಹ ಕೊಡ್ತೀನಿ. ಆ್ಯಂಡ್ ಈಗ ಈ ಪೇನ ಇಂಪ್ಲಿಮೆಂಟೇ ಮಾಡಿದ್ದಾಯಿತು. ಆ್ಯಂಡ್ ನಾವಿಲ್ಲಿ ಹಾಗೆ ಒಂದು ಡಮ್ಮಿಯಾಗಿ ತೋರಿಸ್ತೀನಿ ಫ್ರಂಟ್ ಎಂಡಲ್ಲಿ ಹೇಗೆ ತೋರಿಸೋದು ಅಂತ. ಸೊ ಒಂದು ಸ್ಟೇಟ್ ವೇರಿಯೇಬಲ್ ತೊಗೊತೀನಿ, ಸ್ಟೇಟ್ ಡೇಟಾ ಸೆಟ್ ಡೇಟಾ, ಆ್ಯಂಡ್ ನಾವು ಯೂಸ್ ಸ್ಟೇಟ್ನ ಯೂಸ್ ಮಾಡಬೇಕು, ಯೂಸ್ ಸ್ಟೇಟ್. ಓಕೆ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಂಟಿ ಎರ ಇರುತ್ತೆ ಆ್ಯಂಡ್ ರೆಸ್ಪಾನ್ಸ್ ಡಾಟ್ ಡೇಟಾ ಡಾಟ್ ಡೇಟಾ. ಓಕೆ, ಡೇಟಾ ಡಾಟ್ ಡೇಟಾ ಮೇ ಬಿ ಆ್ಯಂಡ್ ಇಲ್ಲಿ ಡೇಟಾ ಡಾಟ್ ಮ್ಯಾಪ್ ಮೆಥಡ್ ಯೂಸ್ ಮಾಡ್ತೀನಿ, ಮ್ಯಾಪ್ ಆ್ಯಂಡ್ ವ್ಯಾಲ್ ಇಸ್ ಈಕ್ವಲ್ ಟು div ಹಾಕಿ ನಮ್ಮ ವ್ಯಾಲ್ ಡಾಟ್ ಏನಿದೆ ನೇಮ್ ಇದೆಯಾ, ಓಕೆ, ನೇಮ್ನ ಪ್ರಿಂಟ್ ಮಾಡೋಣ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಕೀ ಸಹ ಕೊಡಬೇಕಾಗುತ್ತೆ, ವ್ಯಾಲ್ ಡಾಟ್ ಐ ಡಿ ಅಂಡರ್ಸ್ಕೋರ್ ಐ ಡಿ ಐ ಥಿಂಕ್, ಕ್ಲಾಸ್ ಫ್ಲೆಕ್ಸ್ ಹೆಚ್ ಡಿ ವಿ ಹೆಚ್ ವಿತ್ ಸ್ಕ್ರೀನ್ ಆ್ಯಂಡ್ justify content center item center. ಸೊ ಇದು ನಥಿಂಗ್ ಬಟ್ CSS ಕ್ಲಾಸ್ ಟೈಲ್ವಿಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನೋ ರಾಕೆಟ್ ಸೈನ್ಸ್ ಇಲ್ಲ, ಸಿಂಪಲ್ಲು ಎಲ್ಲ ಕ್ಲಾಸ್ಗೂ ಸ್ಟೈಲ್ ಮೆನ್ಷನ್ ಆಗಿರುತ್ತೆ. ಓಕೆ, ಆ್ಯಂಡ್ ಓಕೆ ಸೆಂಟರಲ್ಲಿದೆ. ಸೊ ಇದಕ್ಕೂ ಕ್ಲಾಸ್ ಅಪ್ಲೈ ಮಾಡ್ಬೋದು, ಬಿ ಜಿ ಸಮಥಿಂಗ್ ಲೈಕ್ ಎಲ್ಲೋ ಬಾರ್ಡರ್ yellow 600 and rounded LG. okay, and fonts change ಮಾಡ್ಬೋದು, font LG, sorry, font bold and text LG. okay, ಸೊ ಎಕ್ಸೆಲ್ ಕೊಡ್ತೇನೆ ದೊಡ್ಡದಾಗಿರಲಿ. ಓಕೆ, ಸೇವ್ ಮಾಡ್ತೇನೆ ಆ್ಯಂಡ್ ಬಟ್ ನಮ್ಮ ಪ್ರಾಡಕ್ಟ್ ಕಾಣಿಸ್ತಿಲ್ಲ, ಮೇ ಬಿ ಓನ್ಲಿ ಡೇಟಾ ಇರಬೇಕು. ಸ್ಟಿಲ್ ಕಾಣಿಸ್ತಿಲ್ಲ, ಯಾಕೆ? ಟೆಕ್ಸ್ಟ್ ಕಲರ್ ವೈಟ್ ಇದೆಯಾ, ಬ್ಲ್ಯಾಕ್. ಸೊ ಹಲೋ ಅಂತ ಇಲ್ಲಿ ಕೊಡ್ತೀನಿ, ಹಲೋ ಕಾಣಿಸ್ತಿದೆ, ಬಟ್ ಇಲ್ಲಿ ನಮ್ಮ ಡೇಟಾ ಸಿಗ್ತಿಲ್ಲ ಅದಕ್ಕೆ. ಸೊ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಇಲ್ಲಿ ಕನ್ಸೋಲ್ ಮಾಡೋಕ್ಕೆ. ಆ್ಯಂಡ್ ನಾವು ಕನ್ಸೋಲ್ಗೂ ಹೋದರೆ ರಿಫ್ರೆಶ್ ಮಾಡಿದಾಗ ಇಲ್ಲಿ ಕನ್ಸೋಲ್ ಡೇಟಾ ಕಾಣಿಸುತ್ತೆ. ಓಕೆ, ಪ್ರಾಪರಾಗೇ ಇದೆ. ಅರೇ ಡೇಟಾ ನೇಮ್ ವ್ಯಾಲ್ ಡಾಟ್ ನೇಮ್ ಆ್ಯಂಡ್ ಆಲ್ಸೋ ಡೇಟಾ ಡಾಟ್ ಲೆಂತ್. ಓಕೆ, ಇಲ್ಲಿ ಕೊಡ್ತೀನಿ ಬಿಕಾಸ್ ಸ್ಟಾರ್ಟಿಂಗ್ ಇನಿಷಿಯಲಿ ಎಂಟಿ ಎರರ್ ಇರುತ್ತೆ. ಲೆಂತ್ ಈಸ್ ಗ್ರೇಟರ್ ದೆನ್ 0 ಇದ್ದರೆ ಮಾತ್ರ ಇದನ್ನು ಡಿಸ್ಪ್ಲೇ ಮಾಡಿಲ್ಲ ಅಂದರೆ ಇಲ್ಲ. ಓಕೆ,
ಸ್ಟಿಲ್ ಡಿಸ್ಪ್ಲೇ ಆಗ್ತಿಲ್ಲ, ವೈ? ಆ್ಯಪಲ್ ನೇಮ್ ಆ್ಯಂಡ್ ಡೇಟಾ. ಲೆಟ್ಸ್ ಡೂ ಒನ್ ಥಿಂಗ್, ಇಲ್ಲಿ ಯೂಸ್ ಎಫೆಕ್ಟ್ ಹಾಕಿ ಅಪ್ಡೇಟ್ ಆಗ್ತಿದೆಯಾ ಸ್ಟೇಟ್ ಅಂತ ನೋಡ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಎಮ್ ಟಿ ಡಿಪೆಂಡೆನ್ಸಿ ಬೇಡ, ಡೇಟಾ ಪಾಸ್ ಮಾಡ್ತೀನಿ. ಎವ್ರಿ ಟೈಮ್ ಅಪ್ಡೇಟ್ ಆದಾಗ ಕನ್ಸೋಲ್ ಆಗುತ್ತೆ. ಓಕೆ ಓಕೆ ಆಗ್ತಿದೆ, ಬಟ್ ಟೆಕ್ಸ್ಟ್ ಕಲರ್ ಯಾಕೋ ಬರ್ತಿಲ್ಲ. ಟೆಕ್ಸ್ಟ್ ಬ್ಲ್ಯಾಕ್ ಮೇ ಬಿ, ಸ್ಟಿಲ್ ತೋರಿಸ್ತಿಲ್ಲ. ಓಕೆ, ಈ ಎರರ್ನ ಎಲ್ಲರೂ ಮಿಸ್ಟೇಕ್ ಮಾಡ್ತೀರಾ ನೀವು, ಬಿಕಾಸ್ ಇಲ್ಲಿ ನಾನು ಫ್ಲವರ್ ಬ್ರ್ಯಾಕೆಟ್ ಯೂಸ್ ಮಾಡಿದ್ದೇನೆ, ಇದು ರಿಟರ್ನೇ ಮಾಡ್ತಿಲ್ಲ. ಬಟ್ ಅಕಸ್ಮಾತ್ ನಾನು ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಬದಲು ಡೈರೆಕ್ಟಾಗಿ ಹಾಗೆ ಮೆನ್ಷನ್ ಮಾಡಿದರೆ ಓಕೆ ಇದು ಪ್ರಿಂಟ್ ಆಗುತ್ತೆ, ನೋಡ್ಬೋದು. ಬಟ್ ನಾನು ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕಿದ್ದೀನಿ, ಸೊ ಇಲ್ಲಿ ರಿಟರ್ನ್ ಯೂಸ್ ಮಾಡಬೇಕು. ಹಾಗಾದರೆ ಮಾತ್ರ ಪ್ರಿಂಟ್ ಆಗುತ್ತೆ. ಓಕೆ ಓಕೆ ನೋಡಿ, ಇದು ಆ್ಯಕ್ಚುಲಿ ನಿಮಗೆ ಬೇಗ ಗೊತ್ತಾಗಬೇಕಾಗಿತ್ತು, ಸೊ ನೋಟಿಸೇ ಮಾಡಿಲ್ಲ. ಓಕೆ, ಆ್ಯಂಡ್ ಪಿ ಪ್ಯಾಡಿಂಗ್ 2 ಎಕ್ಸ್ ಆ್ಯಕ್ಸಿಸಲ್ಲಿ 4 ಕೊಡ್ತೀನಿ, ಪಿ ವೈ ಪ್ಯಾಡಿಂಗ್ ವೈ ಆ್ಯಕ್ಸಿಸಲ್ಲಿ 2 ಕೊಡ್ತೀನಿ, ಆ್ಯಂಡ್ ಆಲ್ಸೋ ಗ್ಯಾಪ್ 2 ಕೊಡ್ತೀನಿ. ಓಕೆ, ಇವಾಗ ಒಂದು ಸ್ವಲ್ಪ ಕ್ಲೀನಾಗಿದೆ, ಕಾಣಿಸ್ತಿದೆ. ಓಕೆ, ಆ್ಯಪಲ್, ಬನಾನಾ, ಆರೆಂಜ್. ಓಕೆ, ಆ್ಯಂಡ್ ನಾವೀಗ ಒಂದು ಆ್ಯಡ್ ಮಾಡಬೇಕಾದ್ರೆ ಪ್ರಾಡಕ್ಟು ಒಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಅದರಲ್ಲಿ ಸಬ್ಮಿಟ್ ಬಟನ್ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಪೋಸ್ಟ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಬಾಡಿಲಿ ಸೆಂಡ್ ಮಾಡಬೇಕು. ಸೊ ಈಗ ಏನು ಮಾಡ್ತೀನಿ ಅಂದರೆ, ನೀವು ಗಿಟ್ಹಬ್ಬಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆ್ಯಂಡ್ ಇದರಲ್ಲಿ ಏನಾದ್ರು ಎಡಿಟ್ ಮಾಡಿ ನೀವು ಪುಷ್ ಮಾಡಿ. ಫಾರ್ ಎಕ್ಸಾಂಪಲ್ API ಆ್ಯಡ್ ಮಾಡಿಬಿಟ್ಟು ಪುಷ್ ಮಾಡ್ಬೋದು, ಆ್ಯಂಡ್ ಇಲ್ಲಾಂದರೆ ನೀವು ಫಾರ್ಮ್ನ ಕ್ರಿಯೇಟ್ ಮಾಡಿಬಿಟ್ಟು UI ನ ಪುಷ್ ಮಾಡಿ. ಸೊ ನಾನು ಈ PR ಆ್ಯಂಡ್ ಆಲ್ಸೋ PR ರೈಸ್ ಮಾಡಿ ನಾನು PR ರಿವ್ಯೂ ಮಾಡಿ ಅಪ್ರೂವ್ ಮಾಡ್ತೀನಿ. ಓಕೆನಾ? ಸೊ ಈಗ ಟೈಮ್ ಇಲ್ಲ ನಂಗೆ ಕರೆಕ್ಟಾಗೆ, ಸೊ ಅದಕ್ಕಾಗಿ ಇದು ಒಂದು ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನೀವು ಇದು ಆ್ಯಂಡ್ ಈ ರೆಪೋಗೆ ಫ್ರಂಟ್ ಎಂಡ್ ಆ್ಯಂಡ್ ಆಲ್ಸೋ ಸರ್ವರ್ ರೆಪೋಗೆ ಎರಡಕ್ಕೂ ಆ್ಯಕ್ಸೆಸ್ ಕೊಡ್ತೀನಿ. ನೀವು ಅದರಲ್ಲಿ PR ರೈಸ್ ಮಾಡ್ಬೋದು. ಸೊ ನೀವು ಕಲ್ತಂಗೆ ಆಗುತ್ತೆ, ನಾನು ರಿವ್ಯೂ ಮಾಡ್ದಂಗೂ ಆಗುತ್ತೆ. ನಿಮ್ಗೆ ಏನಾದ್ರು ಮಿಸ್ಟೇಕ್ ಮಾಡಿದಾಗ ಅದನ್ನು ಹೇಳ್ಕೊಟ್ಟಂಗೂ ಆಗುತ್ತೆ. ಫ್ರಂಟ್ ಎಂಡ್ದು Next.js ಟ್ಯುಟೋರಿಯಲ್ ಇದೆ, ಸೊ ನೀವು ಆ ಟ್ಯುಟೋರಿಯಲ್ದು ಗೋತ್ರೂ ಮಾಡಿ ಆ್ಯಂಡ್ ಆಲ್ಸೋ ಇದ್ರ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಎರಡ್ದು ರಿಪೋದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲೋನ್ ಮಾಡಿಕೊಂಡು ಅದರಲ್ಲಿ PR ರೈಸ್ ಮಾಡಿ. ಓಕೆ, ಸೊ ಕೊಲಾಬ್ರೇಷನ್ ಮಾಡ್ತೀರಾ ಅಂದರೆ ನೋಡಿ. ಓಕೆ.